ಹೋಗ್ತಾ ಇದ್ದೀವಿ. ಅಂಡ್ ಚಿಕ್ಕಪ್ಪ ಮನೆಯಿಂದ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ಸೊ ನಮ್ಮ ಜೊತೆ ಯಾರಿದ್ದಾರೆ ಅಂತಂದ್ರೆ ನಮ್ಮ ಮಮ್ಮಿ ಇದ್ದಾರೆ. ನಿನ್ನೆನೆ ಊರಿನ ಬಂದಿದ್ದಾರೆ ನಮ್ಮಮ್ಮ. ಸೊ ಇವಾಗೆಲ್ಲ ಅಲ್ಲಿ ಚಿಕ್ಕಮ್ಮನ ಕರ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ಬೇಕು. ನೋಡ್ತಾ ಇರಿ. ಅಂಡ್ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಜೋಶೇ ಇಲ್ಲ. ಗೈಸ್ ಜಸ್ಟ್ ಇವಾಗ ಹೇಳಿದ್ವಿ. ತಾತ ಇಲ್ಲೇ ಇದ್ದಾರೆ. ತಾತ ಹಾಯ್ ಅನ್ನೋ. ಹಾಯ್ ಅನ್ ಚೆಪ್ತಾತ. ಹಾ ನಮ್ಮಮ್ಮ ಬಂದಿದ ತಕ್ಷಣ ಗಿಡ ನೋಡಕ್ ಹೋಗಿದ್ದಾರೆ. ಇವಾಗ ಹೋಗ್ಬೇಕು ಗೈಸ್ ಮನೆಗೆ. ಇವಾಗ ಮನೆಗೆ ಹೋಗ್ತಾ ಇದೀವಿ ಗೈಸ್. ಮೇಲೆ ಹಾಸ್ಕೊಂಡು ನಮ್ಮ ಚಿಕ್ಕಮ್ಮ ಏನ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಾನು. ಮತ್ತೆ ಮಿಸ್ಸು ಇದ್ದಾನೆ, ತೋರಿಸ್ತೇನೆ ನೋಡಿ ಗೈಸ್. ನಮ್ಮ ಮನೆ ಬ್ಯೂಟಿ ಬರ್ತಾ ಇದಾರೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ನಮ್ ಚಿಕ್ಕಮ್ಮ ಇನ್ನ ರೆಡಿನೇ ಆಗಿಲ್ಲ. ಹೈ ಬಾರ್ತಕ್ಕ ರೆಸ್ಪೆಕ್ಟ್ ಇಲ್ಲ ಗೈಸ್, ರೆಸ್ಪೆಕ್ಟ್ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹೋಗಿ ಇನ್ನ ಮಲಗಿದ್ದಾನೆ ನೋಡಿ. ಮಿಸ್ಸು ಪಾಪ ಮಲಗಿದ್ದಾನೆ. ಹೊಸದಾಗಿ ಜಿಮ್ಗೆ ಹೋಗ್ತಿದ್ದಾನೆ ಗೈಸ್, ಅದಕ್ಕೆ ಪಾಪ ಟಯರ್ಡ್ ಆಗಿ ಮಲಗಿದ್ದಾನೆ. ನೋಡಿ ಗೈಸ್, ಇಲ್ಲಿ ನಮ್ಮ ಚಿಕ್ಕಮ್ಮ ಒಂದ್ ನಿಮಿಷ ಹಾಯ್ ಹೇಳ್ಬಿಡಿ ನನ್ನ ಬ್ಲಾಗ್ಗೆ. ರೆಸ್ಪೆಕ್ಟೇ ಇಲ್ಲ ಗೈಸ್. ಸರಿ ಗೈಸ್, ಆಮೇಲೆ ಮಾಡ್ತೀನಿ. ನೋಡಿ ಗೈಸ್, ಬೆಳಗ್ಗೆ ಎದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದಾನೆ. ಹಾಯ್ ಮಿಸ್ಸು. ಜಿಮ್ಗೆ ಹೋಗ್ತಿದ್ದಾನೆ ಗೈಸ್. ಇನ್ನ ಇವತ್ತೇನು ನೋವು, ಒಂದ್ ವಾರ ನೋವು ಬರುತ್ತೆ. ನಾನು ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ನಮ್ಮಮ್ಮ ಕಾಫಿ ಬೇಕಂತ ಸೊ ಕಾಫಿ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ತಿಂಡಿ ತಿಂದಿದ್ದು ವ್ಲಾಗ್ ಮಾಡಕ್ ಆಗಿಲ್ಲ, ಮರ್ತೋದೆ. ಅಂಡ್ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಆಟೋ ಬರ್ತಾ ಇದೆ, ರ್ಯಾಪಿಡೋ ಬರ್ತಾ ಇದೆ. ರ್ಯಾಪಿಡೋ ಬುಕ್ ಮಾಡಿದ್ದೆ. ಆ್ಯಂಡ್ ಅಷ್ಟೇ ಗೈಸ್. ಇವಾಗ ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ದ ಶಾಪಿಂಗ್ ಅಂತ ಅಂದ್ಕೊಳ್ಳಿ, ಶಾಪಿಂಗ್ ಬ್ಲಾಗ್ ಅಂತ ಇರುತ್ತೆ. ನಾನು ಅಲ್ಲಿ ಹೋಗೋವರೆಗೂ ನಾನು ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಏನೇನು ತೊಗೊತೀನಿ ಅಂತ ಹೇಳ್ಬಿಟ್ಟು ಅದು ತೋರಿಸ್ತೀನಿ. ಮೆನಿ ಥಿಂಗ್ಸ್ ತೊಗೋಬೇಕು. ದಿಸ್ ಇಸ್ ದ ಎಮೋಷ್ನಲ್ ಶಾಪಿಂಗ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ತಾ ಇರೋದು. ಇಷ್ಟು ದಿನ ಲೈಕ್ ಒಂದು ನಿಮಿಷ ಗೈಸ್, ಒಂದೇ ನಿಮಿಷ. ಆಟೋ ಬಂತು ನೋಡಿ, ಅಲ್ಲಿ ಆಟೋ ಬಂದಿದೆ ಹೇಳ್ತಾ ಇದ್ದೆ. ಸೊ ಇವಾಗ ಆಟೋ ಬಂದಿದೆ, ನಮ್ಮ ಚಿಕ್ಕಮ್ಮನೂ ಬರ್ತಾ ಇದ್ದಾರೆ. ಇವಾಗ ಹೋಗೋದಷ್ಟೇ ಗೈಸ್. ಒಂದು ನಿಮಿಷ ಅಣ್ಣ, ಇನ್ನೊಬ್ರು ಬರ್ತಾರೆ ಅಷ್ಟೇ ಗೈಸ್. ಇವಾಗ ಆಟೋ ಹತ್ಕೊಂಡಿದೀವಿ ನೋಡಿ, ಅಲ್ಲಿ ಚಿಕ್ಕಮ್ಮ ಬರ್ತಾ ಇದ್ದಾರೆ. ಸೊ ಗೈಸ್, ಇವಾಗ ಹೊರಟಿದೀವಿ. ಅಂಡ್ ನಮ್ಮಮ್ಮ ಇನ್ವೈಟ್ ಮಾಡ್ತಾ ಇದ್ದಾರೆ ಫಂಕ್ಷನ್ಗೆ. ಅಂಡ್ ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಹಾಯ್ ಶಬರ್ತಕ್ಕ. ಸೊ ಇವಾಗೆಲ್ಲ ಸರಿ ಗೈಸ್, ನಂಗೆ ಆನ್ ದ ವೇ ಸಿಗ್ತೀನಿ, ನೋಡ್ತಾ ಇದ್ದೀನಿ. ಇಲ್ಲಿ ಟ್ರಾಫಿಕ್ ಇದೆ ಗೈಸ್, ಫುಲ್ ಟ್ರಾಫಿಕ್ ಇದೆ. ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರೆ ಟ್ರಾಫಿಕ್ ಮಾಡೋದು ಎಷ್ಟು ಟ್ರಾಫಿಕ್ ಇದೆ ನೋಡಿ. ಆ ಟೀನ್ ಫ್ಯಾಕ್ಟ್ರಿ ಕಡೆ ಹೋದ್ರೆ ಆ ಟೀನ್ ಫ್ಯಾಕ್ಟ್ರಿ ಕಡೆನೂ ಟ್ರಾಫಿಕ್, ಈ ಕಾರ್ಗೋಡಿ ಬಂದ್ರೆ ಕಾರ್ಗೋಡಿ ಕಡೆನೂ ಟ್ರಾಫಿಕ್. ಗೈಸ್, ಇವಾಗ ಆಟೋ ಇಳಿದು ಮೆಟ್ರೋಗೆ ಬಂದು ಮೆಟ್ರೋದಲ್ಲಿ ಹೋಗ್ತಾ ಇದೀವಿ. ಅಂಡ್ ಸಾರಿ, ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಅಂಡ್ ಇವಾಗ ನಾವು ಹೋಗ್ತಾ ಇರೋ ಚಿಕ್ಕಪೇಟೆಗೆ ಹೋಗ್ತಾ ಇರೋದು. ಅಂಡ್ ಅಲ್ಲಿ ಶಾಪಿಂಗ್ ಮಾಡಬೇಕು. ಯಾರ್ಯಾರಿಗೆ ಇದ್ರಲ್ಲಿ ಹತ್ತಕ್ಕೆ ಭಯ ಇದೆ ಕಮೆಂಟ್ ಮಾಡಿಬಿಡಿ, ನಮಗೂ ಭಯ. ಗೈಸ್, ಇವಾಗ ನಾವು ಚಿಕ್ಕಪೇಟೆಗೆ ಬಂದ್ವಿ ಮೆಟ್ರೋ ಹಿಡ್ಕೊಂಡು. ಆ್ಯಂಡ್ ಇವಾಗ ಹೋಗ್ತಾ ಇದೀವಿ ಶಾಪಿಂಗ್ ಮಾಡೋಕ್ಕೆ. ಆ್ಯಂಡ್ ಏನು ಗೊತ್ತಾ ಗೈಸ್, ನಾವು ಆಗಲೇ ಆಟೋ ಬಿಟ್ರಲ್ಲ, ಲೈಕ್ ಜಸ್ಟ್ ಸಡನ್ನಾಗಿ ಬ್ರೇಕ್ ಹಾಕಿ ಮುಂದೆ ಆಟೋಗೆ ಲೈಕ್ ಸ್ವಲ್ಪ ಟಚ್ ಆಯಿತು. ಸೊ ನಮ್ಮ ಆಟೋ ಡ್ರೈವರ್ ಹಿ ವಾಸ್ ಲೈಕ್ ಸಚ್ ಎ ಕೈಂಡ್ ಪರ್ಸನ್. ತುಂಬ ಕೈಂಡ್ ಪರ್ಸನ್ ಆಗಿದ್ರು. ಲೈಕ್ ಅವರು ಜಸ್ಟ್ ವಾಪಸ್
ಅವ್ರು ಜಸ್ಟ್ ಆಪೋಸಿಟ್ ಪರ್ಸನ್ ಅವ್ರನ್ನ ಲೈಕ್ ಹೇಗೆ ಸಾರಿ ಕೇಳಿದ್ರೆ ಸಾರಿ ಭಯ್ಯ ಅಂತ ಹೇಳ್ಬಿಟ್ಟಿದೆ ಅಂತ ಹೇಳಿದ್ರು. ಪಾಪ ಹಿಂದಿ ಅವರು ಹೊಸದಾಗಿ ಕರ್ನಾಟಕ ಸೈಡ್ ಬಂದಿದ್ದಾರೆ. ಆ, ಅದಕ್ಕೆ ಐ ಫೆಲ್ಟ್ ಒಂಥರ ಕೈಂಡ್ ಪರ್ಸನ್ ಅಲ್ಲ ಅವರು ಅಂತ ಹೇಳ್ಬಿಟ್ಟು ಸೊ ಅದನ್ನ ಶೇರ್ ಮಾಡ್ಕೋಬೇಕಂತ ಗೈಸ್. ಅದಕ್ಕೆ ಹೇಳೋದು ಸ್ಟ್ರಾಂಗ್ ಆಗಿರ್ಬೇಕು. ಆಪೋಸಿಟ್ ಪರ್ಸನ್ಸ್ ಒಂಥರ ಸಾಫ್ಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಮೇನ್ ಫುಲ್ ಜೋರಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡೋದು ತಪ್ಪು ಇವ್ರದೆ. ಬಟ್ ಸ್ಟಿಲ್ ಅವ್ರು ಕೇಳಿದ್ ಸಾರಿ ಐ ಫೆಲ್ಟ್ ಲೈಕ್ ಪಾಪ ಈ ಥರ ಸಾರಿ ಅಂತ ಹೇಳಿದ್ರೆ ಯಾರು ಒಂಥರ ಕಿವಿ ಇಟ್ಕೊಳ್ಳಲ್ಲ. ಸೊ ದಟ್ ವಾಸ್ ದ ಥಿಂಗ್ ಐ ವಾಂಟೆಡ್ ಟು ಶೇರ್. ಆ್ಯಂಡ್ ಇವಾಗ ನಾವು ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ ತರಕಾರಿ ಎಲ್ಲ ಇದೆ ನೋಡಿ. ಆ್ಯಂಡ್ ಹೋಗ್ಬಿಟ್ಟು ಏನೇನು ತಗೋತೀನಲ್ಲ ತೋರಿಸ್ತೀನಿ. ಹಿಂದೆ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ನಮ್ಮಮ್ಮ. ಸೊ ಬಿಸಿಲು ಫುಲ್ ಬಿಸಿಲಿದೆ ನೋಡೋಣ ಗೈಸ್. ವೆಹಿಕಲ್ಸ್ ನೋಡಿ ಟ್ರಾಫಿಕ್ ಜಾಮ್ ಆಗಿದ್ದಾರೆ. ಸೊ ಎಲ್ಲ ಹೋಗ್ತಾನೆ ಇದೆ ವೆಹಿಕಲ್ಸ್ ಫುಲ್ ವೆಹಿಕಲ್ಸ್ ಟ್ರಾಫಿಕ್ ಹೋಗಿದೆ. ಸೊ ನಾವು ರೋಡ್ ಕ್ರಾಸ್ ಮಾಡಿದ್ರೆ ಎಷ್ಟು ಗಾಡಿಗಳು ಎಷ್ಟು ವೆಹಿಕಲ್ಸ್ ಟ್ರಾಫಿಕ್ ಆಗೋಗಿದೆ. ಗೈಸ್ ಫೈನಲಿ ರೋಡ್ ಕ್ರಾಸ್ ಮಾಡಿದ್ವಿ. ಸಿಗ್ನಲ್ ಬಿತ್ತು ಇವಾಗ. ಸೊ ಇಲ್ಲಿ ಗ್ರೀನ್ ನೋಡ್ಬಿಟ್ಟು ನೀವು ರೋಡ್ ಕ್ರಾಸ್ ಮಾಡ್ಬೇಕು. ಹುಷಾರು, ಇಲ್ಲಿ ಈ ಕಡೆ ಚಿಕ್ಕಪೇಟೆ ಕಡೆ ಬಂದ್ರೆ ಟ್ರಾಫಿಕ್ ಇರುತ್ತೆ ತುಂಬಾ. ಸೊ ನೋಡ್ಕೊಂಡು ಕ್ರಾಸ್ ಏನ್ಬೇಕು ಸ್ಮಾಲ್ ಸ್ಮಾಲ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬಂದ್ಬಿಟ್ಟಿದೀವಿ. ಫುಲ್ ರಶ್ ಇರುತ್ತೆ ಅನ್ಕೊಳ್ಳಿ. ಆ್ಯಂಡ್ ನಮ್ಮ ಫಂಕ್ಷನ್ ಇರೋದು ಹಬ್ಬ ಆದ್ಮೇಲೆ ನೆಕ್ಸ್ಟ್ ವೀಕ್ ಇರೋದು. ಸೊ ಫುಲ್ ಟ್ರಾಫಿಕ್ ವೈಸ್ ಹೆಂಗಂದ್ರೆ ಹಂಗೆ ನುಗ್ಗುತ್ತಾ ಇರ್ತಾರೆ, ಹೆಂಗಂದ್ರೆ ಹಂಗೆ ಓಡಾಡ್ತಾ ಇರ್ತಾರೆ. ಜಸ್ಟ್ ನೀವು ನೋಡ್ಕೊಂಡು ಹೋಗ್ತಾ ಇರಬೇಕು, ಆ ಕಡೆ ಈ ಕಡೆ ನೋಡಬಾರ್ದು. ಆ್ಯಂಡ್ ಮೇನ್ ಥಿಂಗ್ ನಿಮ್ಮ ಫ್ಯಾಮಿಲಿನ ಇಂಥವ್ರನ್ನ ಸ್ವಲ್ಪ ಹುಷಾರಾಗಿ ಕರ್ಕೊಂಡ್ಬನ್ನಿ, ಯಾಕಂದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವ್ರ ಬಿಲಾಂಗಿಂಗ್ಸ್ ನಾವೇ ನೋಡ್ಕೋಬೇಕಾಗತ್ತೆ, ಯಾಕಂದ್ರೆ ಅಲ್ಲಂದ್ರೆ ಅಲ್ಲಿ ಬಿಡ್ತಾರೆ ಫೋನ್, ಎಲ್ಲಂದ್ರೆ ಅಲ್ಲಿ ಬಿಡ್ತಾರೆ ಗೈಸ್. ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಏನಾದ್ರು ಸೀರೆ ಅಂಗಡಿಗೆ ಹೋಗ್ಬಿಟ್ರೆ ಪಕ್ಕ ಬಿಟ್ಬಿಟ್ಟು ಫೋನು ಬೇಡ ಏನು ಬೇಡ ಸೀರೆಗಳು ನೋಡ್ಕೊಂಡೇ ಎದ್ಬಿಡ್ತಾರೆ ಇವರು. ಹಿಂದೆ ಇನ್ನೊಬ್ರು ಮೇಡಮ್ ಬರ್ತಾ ಇದಾರೆ, ಅವ್ರ ಫೋನಲ್ಲಿ ಮಾತಾಡ್ತಾನೆ ಇದಾರೆ ಗೈಸ್. ನೋಡಿ ಫೋನಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದಾರೆ ಗೈಸ್. ಫಸ್ಟ್ ಶಾಪ್ ಇದೀವಿ ಸಿಲ್ವರ್ ಅಂಗಡಿಗೆ, ಜರ್ಮನ್ ಸಿಲ್ವರ್ಗೆ. ನೋಡೋಣ ತಗೋತಾರ ಇಲ್ವಾ ಅಂತ ಹೇಳ್ತೀನಿ. ನೋಡಿ ಎಷ್ಟು ಪ್ರಿಟಿ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದೀವಿ. ಇಲ್ಲ ಮಮ್ಮಿ ಕೂತಿದ್ದಾರೆ, ಅದು ನಮ್ಮ ಚಿಕ್ಕಮ್ಮ ಏನೋ ನೋಡ್ತಿದ್ದಾರೆ. ಶಾಪಿಂಗ್ ಗೈಸ್. ಇವಾಗ ಫಸ್ಟ್ ಶಾಪಲ್ಲಿ ಏನು ತಗೊಂಡಿಲ್ಲ, ಸೊ ನೆಕ್ಸ್ಟ್ ಶಾಪ್ ಏನು ತಗೊಂಡ್ರೆ ತೋರಿಸ್ತೀವಿ. ಸೊ ಇವಾಗೆಲ್ಲ ವಾಪಸ್ ಹೋಗ್ತಿದ್ದೀವಿ. ಶಾಪ್ ಟು ವಿತ್ ಲೆಟ್ಸ್ ಸಿ.